ಅಂದು ಸಾಕಷ್ಟು ಸುದ್ದಿಯಾಗಿತ್ತು ಕೊಲೆ ಪ್ರಕರಣ. ಅಂತಿಮವಾಗಿ CID ಅವರು 483 ಪುಟಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಈಗ ನಿಮ್ಗೆ ನ್ಯಾಯ ಸಿಗೋ ಭರವಸೆ ಐತಾ? ಏನು ಹೇಳ್ತೀರಿ? ಈಗಾಗಲೇ ಕಳೆದ ಒಂದು 70 ದಿವಸ, ಸುಮಾರು ಒಂದು 80 ದಿವಸ ಆಗಿರ್ಬೋದು ಕೊಲೆ ಆದ ನಂತರ. ಮತ್ತು ರಾಜ್ಯ, ದೇಶ, ವಿದೇಶಗಳ ಕೂಡ ಪ್ರೊಟೆಸ್ಟ್ ಮಾಡಿದರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಸಾಹೇಬರು ಮತ್ತು ಅನೇಕ ಮಂತ್ರಿಮಂಡಲದವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಅನೇಕ ಮಂದಿ ಬಂದು ನಮಗೆ ಸಾಂತ್ವನ ಹೇಳಿ ನಮಗೆ ಧೈರ್ಯನ ತುಂಬಿ ಮತ್ತು ಈ ಒಂದು ಡೆವಲಪ್ಮೆಂಟ್ ಕೂಡ CIDಗೆ ಕೊಡಬೇಕಂತೇಳಿ ಕೂಡ ಆದೇಶನ ಮಾಡಿಸಿದರು. ಮಾಡಿಸಿ ಸುಮಾರು 4-5 ದಿವಸ ಕೊಲೆ ಆದ ನಂತರ 5ನೇ ದಿವಸಕ್ಕೆ CIDಗೆ ಕೊಟ್ಟರು. ಅದ ನಂತರ ಫಾಸ್ಟ್ರಾಕ್ ಕೋರ್ಟನ್ನು ಅನೌನ್ಸ್ ಮಾಡಿದರು. ಅದ ನಂತರ 90 ದಿವಸಗಳಲ್ಲಿ ಚಾರ್ಜ್ ಶೀಟ್ ಅಂತಿಮ ವರದಿಯನ್ನು ಸಲ್ಲಿಸ್ಬೇಕಂತ ಹೇಳಿ ನಿಯಮ ಇದೆ. ಆ ರೀತಿ CID ಅವರು ಕೂಡ ಈಗ ಅದನ್ನು ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ಅಂತ ನನಗೆ ಮಾಧ್ಯಮ ಮುಖಾಂತರ ಮತ್ತು ನಮ್ಮ ವಕೀಲರ ಸಂಘದಿಂದ ಕೂಡ ಇವತ್ತು ಸಲ್ಲಿಕೆ ಮಾಡಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟರು. ಆದ ರೀತಿ 483 ಪುಟಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೂಲಂಕಷವಾಗಿ ಇನ್ನೂ ಕೂಡ ಆ ಅಂತಿಮ ವರದಿ ನನ್ನ ಕೈಯಲ್ಲಿ ಸಿಕ್ಕಿಲ್ಲ. ಮತ್ತು ಅದರಲ್ಲೇ ನಾವು ಏನು ಮಾಹಿತಿ ಕೊಟ್ಟಿದ್ವಿ ಮತ್ತು ಯಾರ್ಯಾರು ಇದಕ್ಕೆ ಮೂಲಭೂತ ಬೇರೆ ಸಮೇತ ನಮಗೆ ತೆಗಿಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೆ. ಅದಕ್ಕೆ ಏನೇನು ಮಾಡಿದ್ದಾರೆ ಅಂತ ನಾನು ವರದಿ ಬಂದ ನಂತರ ತಮ್ಮ ಮಾಧ್ಯಮಕ್ಕೆ ಮತ್ತು ಅದನ್ನು ವರದಿ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮನೆಗೆ ಬಂದು ಸಾಂತ್ವನ ಹೇಳಿ ನಮಗೇನು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಕೂಡ ಹೇಳಿದರು. ಆ ರೀತಿ ಸ್ವಲ್ಪ ಎಲ್ಲೋ ನಮ್ಮ ಕಡೆ ಭರೋಸೆ ಮೂಡಿದೆ. ಮತ್ತು ಆಲ್ರೆಡಿ ಅವರು 90 ದಿವಸಗಳಲ್ಲಿ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ಮತ್ತು CIDದವ್ರು ಕೆಲಸನೂ ಮಾಡಿದ್ದಾರೆ. ಮತ್ತು ಈಗ ಫಾಸ್ಟ್ರಾಕ್ ಕೋರ್ಟ್ ಒಂದು ಅನೌನ್ಸ್ ಮಾಡಬೇಕು. ಅನೌನ್ಸ್ ಆಗಿದೆ, ಬಟ್ ಎಲ್ಲಿ ಹುಬ್ಳಿಗೆ ಕೊಡ್ತಾರೆ, ಧಾರವಾಡ ಕೊಡ್ತಾರೆ ಅಥವಾ ಎಲ್ಲೇ ಕೊಡ್ತಾರೆ ಅಂತ, ಬೆಂಗಳೂರು ಕೊಡ್ತಾರೋ ನೋಡಬೇಕಾಗಿದೆ. ಕಾನೂನು ಸಚಿವರು ಅದನ್ನು ಮತ್ತು ರಾಜ್ಯ ಸರ್ಕಾರ ನೋಡ್ಕೋತೈತಿ. ಅದು ಒಂದು ನಾನು ಕಾಯ್ತಾಯಿದ್ದೀನಿ. ಮತ್ತು 483 ಪುಟಗಳು ಇರೋದ್ರಿಂದ ಅದನ್ನು ಸ್ವಲ್ಪ ಓದಿ ಯಾವ ಅಂಶಗಳನ್ನು ನಾವು ತೊಗೊಂಡಿದ್ವಿ, ನಾವು ಹೇಳಿದ್ವಿ ಮತ್ತು ಭಾಳಷ್ಟು ಮಂದಿ ಇದಕ್ಕೆ ಕೈವಾಡಿದೆ ಅಂತ ಕೂಡ ನಾನು ಆರೋಪ ಮಾಡಿದ್ದೆ. ಆರೋಪಿಗಳು ಇನ್ನೂ ಸಾಕಷ್ಟು ಇದ್ದಾರೆ ಅಂತ. ಮತ್ತು ಅದ್ರ ಬಗ್ಗೆ CIDದವ್ರು ಏನು ಮಾಡಿದ್ದಾರೆ ಅಂತ ನನಗಿನ್ನೂ ವರದಿ ಬಂದಿಲ್ಲ. ಅದು ತೊಗೊಂಡು ನಾನು ಮಾಧ್ಯಮಕ್ಕೆ ಮತ್ತು ಸಾರ್ವಜನಿಕರಿಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ತಿಳ್ಸೋಕ್ಕೆ ಇಚ್ಛಪಡ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಕಾರ್ಯ ಮಾಡಿದ್ದಕ್ಕೆ CIDದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿಗಳು ಇರ್ಬೋದು, ಗೃಹ ಸಚಿವರು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಮಂತ್ರಿಮಂಡಲದವರು, MLAಗಳು, ಸಾಕಷ್ಟು ಮಂದಿ ಏನನ್ನು ನನಗೆ ಇದು ಶ್ರಮ ವಹಿಸಿದ್ದಾರೆ, ನನಗೆ ಬೆನ್ನಿಗೆ ನಿಂತಿದ್ದಾರೆ. ಈ ಒಂದು ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.